ವೆಲ್ಕಮ್ ಬ್ಯಾಕ್ ಟು ವೆಂಕೀಸ್ ಕಿಚನ್. ಇವತ್ತಿನ ಸ್ಪೆಷಲ್ ಅಕ್ಕಿ ರೊಟ್ಟಿ ಹೇಗೆ ಮಾಡೋದು ನೋಡೋಣ ಬನ್ನಿ. ಇದಕ್ಕೆ ಬೇಕಾಗುವ ಸಾಮಗ್ರಿಗಳು: 2 ಈರುಳ್ಳಿ ತೊಗೊಂಡಿದ್ದೀನಿ, ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. 1 ಕ್ಯಾರೆಟ್ ತುರಿದು ಇಟ್ಕೊಂಡಿದ್ದೀನಿ. 1 ಹಿಡಿ ಆಗುವಷ್ಟು ಸಬ್ಬಕ್ಕಿ ಸೊಪ್ಪು ಮತ್ತು 3 ಕಡ್ಡಿ ಆಗುವಷ್ಟು ಕೊತ್ತಂಬರಿ ಎರಡೂ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. 2 ಸ್ಪೂನ್ ಆಗುವಷ್ಟು ಹಸಿ ತೆಂಗಿನಕಾಯಿ ತುರಿ. ನಿಮ್ಗೆ ಆಪ್ಷನಲ್, ಬೇಕಾದರೆ ಹಾಕೊಳ್ಳಿ, ಬಟ್ ಟೇಸ್ಟ್ ಚೆನ್ನಾಗಿರುತ್ತೆ. 5 ಹಸಿಮೆಣಸಿನ್ಕಾಯಿನ ಈ ಥರ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. 1/4 ಸ್ಪೂನ್ ಆಗುವಷ್ಟು ಜೀರಿಗೆ, 1 ಟೇಬಲ್ ಸ್ಪೂನ್ ಆಗುವಷ್ಟು ಉಪ್ಪು. ನಾನಿಲ್ಲಿ ಅರ್ಧ kg ಆಗುವಷ್ಟು ಅಕ್ಕಿ ಹಿಟ್ಟು ತೊಗೊಂಡಿದ್ದೀನಿ. ನಾನು ತೋರಿಸಿರೋ ಅಳತೆ ಬಂದು 8 ರೊಟ್ಟಿ ಆಗುತ್ತೆ. ಮೊದಲು ಒಂದು ಬೌಲ್ ತೊಗೊಂಡು ಅದಕ್ಕೆ ಅಕ್ಕಿ ಹಿಟ್ಟು ಸೇರಿಸ್ಕೊತಾ ಇದ್ದೀನಿ. ಅದಕ್ಕೆ ಕಟ್ ಮಾಡ್ಕೊಂಡಿರುವಂಥ ಈರುಳ್ಳಿ, ಕ್ಯಾರೆಟ್, ಸಬ್ಬಕ್ಕಿ ಸೊಪ್ಪು, ಕೊತ್ತಂಬರಿ, ಕಾಯಿ ತುರಿ, ಹಸಿಮೆಣಸಿನ್ಕಾಯಿ ಮತ್ತು ಜೀರಿಗೆ ಮತ್ತು ಉಪ್ಪು. ಇದಕ್ಕೆ ಬಿಸಿ ನೀರು ಸೇರಿಸ್ಕೊಂಡೇ ಕಲಿಸ್ಬೇಕು. ಸೊ ನಾನು 1 ಲೋಟ ಆಗುವಷ್ಟು ನೀರನ್ನ ಬಿಸಿಗೆ ಇಟ್ಕೊಂಡಿದ್ದೀನಿ. ನೀರನ್ನ ಸೇರಿಸೋದಕ್ಕಿಂತ ಮುಂಚೆ ನಾವು ಒಂದು ಸರಿ ಈ ಥರ ಫುಲ್ ಮಿಕ್ಸ್ ಮಾಡಬೇಕು. ಯಾಕೆಂದರೆ ಉಪ್ಪು ಎಲ್ಲ ಕರೆಕ್ಟಾಗಿ ಎಲ್ಲ ಕಡೆ ಹರಡತ್ತೆ ಅಂತ. ಈ ರೀತಿ ಮಿಕ್ಸ್ ಮಾಡಾದಮೇಲೆ ಎಲ್ಲ ಡ್ರೈ ಇಂಗ್ರೀಡಿಯೆಂಟ್ಸ್ನೆಲ್ಲ ಈಗ ನಾನು ನೀರು ಸೇರಿಸ್ಕೊಬೇಕು. ಫಸ್ಟು ಅರ್ಧ ಲೋಟ ಸೇರಿಸ್ಕೊಳ್ಳಿ, ಮತ್ತೆ ಬೇಕು ಅಂದಾಗ ನೋಡ್ಬಿಟ್ಟು ಸೇರಿಸ್ಕೊಳ್ಳಿ. ಯಾಕೆಂದರೆ ತುಂಬ ನೀರು ಹಾಕಿದ್ರೆ ಮತ್ತೆ ಅಕ್ಕಿ ಹಿಟ್ಟಾಗೋ ಚಾನ್ಸಸ್ ಇರುತ್ತೆ. ಅದಕ್ಕೋಸ್ಕರ ಅಳತೆ ನೋಡಿ ನೀರನ್ನ ಸೇರಿಸ್ಕೊಳ್ಳಿ. ನೋಡಿ, ಇನ್ನೊಂದು ಸ್ವಲ್ಪ ನೀರು ಬೇಕಾಗಿತ್ತು. ಸೊ ನಾನು 1 ಲೋಟ ಫುಲ್ ಬಿಸಿನೀರು ಸೇರಿಸ್ಕೊಂಡಿದ್ದೀನಿ ಇಲ್ಲಿ. ಬಿಸಿ ನೀರು ಹಾಕಿರೋದ್ರಿಂದ ಫಸ್ಟು ನೀವು ಸೌಟಲ್ಲೇ ಎಲ್ಲ ನೀಟಾಗಿ ಮಿಕ್ಸ್ ಮಾಡಿ ಈ ರೀತಿ. ಅದಾದಮೇಲೆ ಕೈಯಲ್ಲಿ ಮಿಕ್ಸ್ ಮಾಡ್ಕೊಳ್ಳಿ. ಚೆನ್ನಾಗಿ ಕೈಯಲ್ಲೆಲ್ಲ ಕಲಸಾದ್ಮೇಲೆ ಈ ರೀತಿ ಇರುತ್ತೆ. ಈ ಥರ ಪ್ರೆಸ್ ಮಾಡಿದಾಗ ಸಾಫ್ಟಾಗಿರಬೇಕು. ಇದು ಅಕ್ಕಿ ರೊಟ್ಟಿ ತಟ್ಟಕ್ಕೆ ರೆಡಿ ಇದೆ ಅಂತ. ನೋಡಿ, ಈ ಥರ ಬರಬೇಕು. ಸೊ ಇದು ರೆಡಿ ಆಗಿದೆ. ಈಗ ಕಾವಲಿಗೆ ಎಣ್ಣೆ ಹಾಕಿ ನಾನು ಕಾವಲಿ ಮೇಲೆ ಡೈರೆಕ್ಟ್ ತಟ್ಟಿದ್ದೀನಿ. ನೀವು ಎಣ್ಣೆ ಶೀಟ್ ಮೇಲಾದರೂ ಅಥವಾ ಬಾಳೆ ಎಲೆ ಮೇಲಾದರೂ ತಟ್ಟಿ ಹಾಕ್ಬೋದು. ಒಂದು ಸೈಡ್ ಬೆಂದಿದೆ, ಇನ್ನೊಂದು ಸೈಡ್ ಫ್ಲಿಪ್ ಮಾಡಿದ್ದೀನಿ. ಸೊ ಇದು ರೆಡಿ ಆಗಿದೆ. ಟೇಸ್ಟ್ ಅಂತೂ ತುಂಬ ಚೆನ್ನಾಗಿರುತ್ತೆ. ನೀವು ಟ್ರೈ ಮಾಡಿ. ನಾನಿವತ್ತು ತುಪ್ಪ ಮತ್ತು ಕಾಯಿ ಚಟ್ನಿ ಜೊತೆ ಅಕ್ಕಿ ರೊಟ್ಟಿ ತಿಂತಾಯಿದ್ದೀನಿ. ಹೀಗೆ ಸಪೋರ್ಟ್ ಮಾಡ್ತಾಯಿರಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.